ಮೀನರಾಶಿಯವರಿಗೆ ಪ್ರೀತಿಯ ವಿಚಾರದಲ್ಲಿ, ಆರೋಗ್ಯದ ವಿಚಾರದಲ್ಲಿ, ಜೊತೆಗೆ ಅಧಿಕ ಹಣದ ಲಾಭದ ವಿಚಾರದಲ್ಲಿ ತುಂಬಾ ಒಳ್ಳೆಯ ದಿನಗಳನ್ನ ನೋಡುವಂತಹ ಸಮಯ ಮೀನರಾಶಿಯವರಿಗೆ ಬಂದಿದೆ. ಯಾಕೆ ಅಂತ ಅಂದ್ರೆ ಇಲ್ಲಿಯವರೆಗೂ ಮೀನರಾಶಿಯವರಿಗೆ ಸಾಡೆ ಸಾತಿನ ಪ್ರಮಾಣ ಏನಿತ್ತು, ಶನಿಯ ಒಂದು ಪ್ರಭಾವದಿಂದ ಹೊಡೆತಕ್ಕೆ ಒಳಗಾದಂತಹ ಒಂದು ಮೀನರಾಶಿಯವರಿಗೆ ಅದೃಷ್ಟದ ಬಾಗಿಲು ನಿಮ್ಮ ಮನೆಗೆ ಹುಡ್ಕೊಂಡು ಬಂದಿದೆ ಅಂತಾನೆ ಅರ್ಥ. ಬನ್ನಿ ವೀಕ್ಷಕರೇ, ನಾನು ನಿಮ್ಮ ಬ್ರಾಹ್ಮಿಣಿ ಅಂಜಲಿ. ಮೀನರಾಶಿಯವರಿಗೆ ಆಗಸ್ಟ್ ತಿಂಗಳಲ್ಲಿ ಬುಧನ ಬದಲಾವಣೆಯಿಂದ ಯಾವೆಲ್ಲ ಒಂದು ಲಾಭಗಳನ್ನ ತಂದ್ಕೊಡುತ್ತೆ, ಉನ್ನತವಾದ ಬದಲಾವಣೆಗಳು ಏನೆಲ್ಲ ಅವ್ರ ಜೀವನದಲ್ಲಿ ನಡೆಯುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ. ನೋಡಿ, ಮೀನರಾಶಿಯವರಿಗೆ ಆಲ್ರೆಡಿ ಸಾಡೆ ಸಾತ್ ಶುರು ಆಗಿದೆ. ಸಾಡೆ ಸಾತಿನ ಹೊಡೆತದಿಂದ 2.5 ವರ್ಷಗಳ ಕಾಲದಿಂದ ನರಳಿ ಸಾಕಾಗಿದೆ. ಸಾಕಪ್ಪ ಸಾಕು ಅನ್ನುವಷ್ಟು ಜೀವನದಲ್ಲಿ ನೋವುಗಳನ್ನು ತಂದುಕೊಟ್ಟಿತ್ತು. ಆದ್ರೆ ಈಗ ಕೆಲವು ಒಂದು 4-5 ತಿಂಗಳಿಂದ ಸುಧಾರಿಸಿಕೊಳ್ಳುವಂತಹ ಸಮಯ ಬಂದಿದೆ. ಇದ್ರ ಜೊತೆಗೆ ಗುರು ಪಂಚಮಾಧಿಪತಿಯಾಗಿ ಬದಲಾವಣೆ ಆಗಿದ್ದಾನೆ. ಯಾಕೆಂದ್ರೆ ನಿಮ್ಮ ರಾಶಾಧಿಪತಿ 10ನೇ ಮನೆ ಅಧಿಪತಿ ಆದವನು, ಜೊತೆಗೆ ರಾಶಾಧಿಪತಿ ಆದಂತಹ ಗುರು ಆಲ್ರೆಡಿ ಪಂಚಮ ಸ್ಥಾನದಲ್ಲಿ ಕುಳಿತಿದ್ದಾನೆ. ಇದ್ರ ಜೊತೆಗೆ ಚತುರ್ಥಾಧಿಪತಿಯಾದಂತಹ ಬುಧ ಕೂಡ ಪಂಚಮ ಸ್ಥಾನಕ್ಕೆ ಬರ್ತಾ ಇದ್ದಾನೆ. ಅಲ್ಲಿ ಏನಾಯಿತು, ಪಂಚಮಾಧಿಪತಿ ಸ್ಥಾನದಲ್ಲಿ ಯಾರೆಲ್ಲ ಕುಳಿತುಕೊಂಡಿದ್ದಾರೆ? ಗುರು ಕುಳಿತಿದ್ದಾರೆ, ರವಿ ಕುಳಿತಿದ್ದಾರೆ, ಪ್ಲಸ್ ಬುಧನು ಕೂಡ ಅಲ್ಲಿ ಸಿಟ್ಔಟ್ ಆಗ್ತಿದ್ದಾರೆ. ನೋಡಿ, ಈ ಬುಧ ಗ್ರಹ ತನ್ನ ಸ್ಥಾನವನ್ನ ಬದಲಾಯಿಸಿದಾಗ 4ನೇ ಮನೆ ಚತುರ್ಥ ಅಂತ ಅಂತೀವಿ. ಮೀನರಾಶಿಯವರು ಯಾರೆಲ್ಲ ಇದ್ದಾರೆ, ಅವ್ರ ತಾಯಿಯರು ಬಹಳ ಬುದ್ಧಿವಂತಿಕೆಯಲ್ಲಿ ಜೀವನ ಮಾಡ್ತಾರೆ. ಬುದ್ಧಿವಂತಿಕೆಯಲ್ಲಿ ಯಾವ ರೀತಿ ಜೀವನ ಮಾಡ್ಬೇಕು, ಯಾವ್ದರ ಜೀವನ ನಡ್ಸ್ಕೊಂಡು ಹೋಗ್ಬೇಕು, ಯಾರನ್ನ ನಾವು ಜೀವನ ನಡ್ಸ್ಕೊಂಡು ಹೋಗಕ್ಕೆ ಸರಿಯಾದ ವ್ಯಕ್ತಿಗಳು ಅಂತ ಹೇಳಿ ಸೂಟಬಲ್ ಮಾಡ್ಕೊಳ್ಳುವಂಥವ್ರು ಆ ಒಂದು ಮೀನರಾಶಿಯ ತಾಯಿಯಂದ್ರು. ಯಾಕೆಂದ್ರೆ ಬುಧ ಅಧಿಪತಿ. ಆ ಬುಧ ಪಂಚಮ ಸ್ಥಾನಕ್ಕೆ ಹೋಗ್ತಾ ಇದ್ದಾನೆ. ಅಂದ್ರೆ ಪೂರ್ವ ಪುಣ್ಯ ಸ್ಥಾನದಲ್ಲಿ ಒಂದು ಬುಧನ ಒಂದು ಆಕ್ರಮಣ ಇದೆ ಅಂತ ಅಂದ್ರೆ ನೋಡಿ, ಮೊದಲೇ ಬುಧ ಬಂದು ಚಂದ್ರನ ಮಗ ಅಂತ ಕರಿತೀವಿ. ಜೊತೆಗೆ ಬಹಳ ಉನ್ನತವಾದ ದಿಕ್ಕು ಅಂದ್ರೆ ಬುಧನಿಗೆ ಉತ್ತರದ ದಿಕ್ಕು ಅಂತ ಕರಿತೀವಿ. ಯಾಕೆಂದ್ರೆ ನಾರ್ತ್ ಇಸ್ ಎ ಸಿಟ್ ಔಟ್ ಪ್ಲೇಸ್ ಇನ್ ಬುಧ. ಹಾಗಾಗಿ ನಾವೇನ್ ಮಾಡ್ತೀವಿ, ನಾರ್ತ್ ಈಸ್ಟ್ ಕಾರ್ನರ್ ಏನಿದೆ ಯಾವಾಗ್ಲೂ ಶುದ್ಧವಾಗಿಡಿ ನಿಮ್ಮ ಮನೇಲಿ ಅಂತ ಕೇಳ್ತೀವಿ. ಅಲ್ಲಿ ಯಾರನ್ನ ಕೂರಿಸ್ತೀವಿ? ದೇವ್ರ ಮನೆ ಕೂರಿಸ್ತೀವಿ ನಾರ್ತ್ ಈಸ್ಟ್ ಅಲ್ಲಿ. ಯಾಕಂದ್ರೆ ಯಾರಿನಲ್ಲಿ ಸಾಕ್ಷಾತ್ ಬುಧ ಇದ್ದಾನೆ. ನಾರ್ತ್ ಅಲ್ಲಿ ಬುಧ ಇದ್ದಾನೆ ಅಂತ ಅಂದಾಗ ಉತ್ತರದ ದಿಕ್ಕನ್ನ ಸೂಚಿಸುವವನು ಬುಧ ಇದ್ದಾನೆ. ಲಕ್ಷ್ಮೀ ನಾರಾಯಣ ಯೋಗವನ್ನ ಕೊಡುವಂತವನು, ಜೊತೆಗೆ ನಪುಂಸಕ ಗ್ರಹ ಅಂತ ಕೂಡ ಕರಿತೀವಿ ಬುಧನ. ವಾಕ್ಚಾತುರ್ಯ ಉಳ್ಳವನು, ಜೊತೆಗೆ ಮಾತಿನ ಮಲ್ಲ ಅಂತಾನು ಕೂಡ ಕರಿತೀವಿ, ಮಾತಿನ ಚತುರ ಕೂಡ ಅಂತಾನು ಕರಿತೀವಿ ಬುಧನ. ಇಂತಹ ಬುಧ ಪಂಚಮ ಸ್ಥಾನಕ್ಕೆ ಬರ್ತಾ ಇದ್ದಾನೆ ಅಂತ ಅಂದ್ರೆ ಪೂರ್ವ ಪುಣ್ಯ ಸ್ಥಾನದಲ್ಲಿ ಬುಧ ಕುಳ್ಕೊಂಡು ಗುರು ಕೂಡ ಜೊತೆಗೆ ಇದ್ದಾನೆ ಅಂದ್ರೆ ನಿಮ್ಮ ಕರ್ಮಗಳನ್ನ ಕಳಿತಿದ್ದಾರೆ ಅಂತ ಅರ್ಥ. ನೋಡಿ, ಪಂಚಮ ಸ್ಥಾನಾಧಿಪತಿ ನಿಮಗೆ ಚಂದ್ರ, ಪೂರ್ವ ಪುಣ್ಯ ಸ್ಥಾನದಲ್ಲಿ ಚಂದ್ರ ಇದ್ದಾನೆ ಅಂತ ಅಂದ್ರೆ ಮೀನರಾಶಿಯವರು ಹೇಗೆ ಅಂತ ಅಂದ್ರೆ ಹೆಣ್ಣು ಮಕ್ಕಳುಗಳನ್ನ ಬಹಳ ಬೇಗ ಓಲೈಸ್ಕೊಳ್ಳೋದು, ಅಥವಾ ಹೆಣ್ಮಕ್ಳು ವಿಚಾರದಲ್ಲಿ ಆದಷ್ಟು ಬೇಗ ಸಂತೈಸ್ಕೊಳ್ಳೋದು, ಅಥವಾ ಬೇಗ ಈಲಪ್ ಆಗ್ತಾರೆ ಅಂದ್ರೆ ಮೀನರಾಶಿಯವರು. ಸ್ವಲ್ಪ ಮೀನರಾಶಿಯವರು ಪಂಚಮ ಸ್ಥಾನ ಚಂದ್ರ ಇರೋದ್ರಿಂದ ಸ್ವಲ್ಪ ಹೆಣ್ಮಕ್ಳಿಂದನೇ ತೊಂದರೆ ಆಗೋದ್ರಿಂದ ಸ್ವಲ್ಪ ಕೇರ್ಫುಲ್ ಆಗಿರಿ. ಮೀನರಾಶಿಯವ್ರಿಗೆ ಸಾಕಷ್ಟು ನೋವುಗಳು ಕೊಡೋದು ಯಾರು ಗೊತ್ತಾ? ಹೆಣ್ಮಕ್ಳೆ. ನೀವು ನೋಡ್ಕೊಳ್ಳಿ, ಮೀನರಾಶಿಯವ್ರು ಯಾರೇ ಇರ್ಬೋದು, ಹೆಣ್ಣಿಂದ ನೋವನ್ನ ತಿಂತಾರೆ, ಹೆಣ್ಣಿಂದ ಹೊಡೆತಕ್ಕೆ ಒಳಗಾಗ್ತಾರೆ. ಹಾಗಾಗಿ ಸ್ವಲ್ಪ ನೋಡ್ಕೊಂಡು ಜೀವನ ನಡೆಸ್ಕೊಳ್ಳೋದು ಬಹಳಷ್ಟು ಮುಖ್ಯ. ಯಾಕೆಂದ್ರೆ ಹೆಣ್ಣು ಹೊನ್ನು ಮಣ್ಣು ಹಿಂದೆ ಹೋದ್ರೆ ಇವತ್ತು ಯಾರು ಮುಂದುವರೆದಿಲ್ಲ. ಜೊತೆಗೆ ಮಹಾಭಾರತ ನಡೆದಿದ್ದು ಹೆಣ್ಣಿಂದನೇ, ರಾಮಾಯಣ ನಡೆದಿದ್ದು ಹೆಣ್ಣಿಂದನೇ ಅಂತ ಅಂದಾಗ ಆ ಹೆಣ್ಣಿನ ವಿಚಾರದಲ್ಲಿ ಮೀನರಾಶಿಯವರು ಕೇರ್ಫುಲ್ ಆಗಿರುತ್ತೆ. ಜೊತೆಗೆ ಮೀನರಾಶಿಯವರು ಮೀನಿನ ಹೆಜ್ಜೆ ಹೇಗೆ ಕಂಡಿಡಿಯೋಕ್ಕಾಗಲ್ವೋ ಅವರ ಮನಸ್ಸಲ್ಲಿ ನಡೀತಿರೋದನ್ನು ಕೂಡ ನೀವು ಕಂಡಿಡಿಯೋಕ್ ಸಾಧ್ಯನೇ ಇಲ್ಲ. ಆ ರೀತಿ ಒಂದು ಮನಸ್ಸಲ್ಲಿ ನಾಗಲೋಟ ಆಗ್ತಾ ಇರುತ್ತೆ ಅವ್ರಿಗೆ, ಮೀನರಾಶಿಯವ್ರಿಗೆ. ಮೀನರಾಶಿಯವ್ರದ್ದು ಒಂದು ಏನು ದ್ವಂದ್ವತೆ ಜಾಸ್ತಿ ಏನು ಅಂತಂದ್ರೆ, ಅವ್ರಿಗೆ ಪೂರ್ವ ಪುಣ್ಯ ಸ್ಥಾನದ ಚಂದ್ರ ಇದನ್ನಲ್ಲ, ಅವ್ರಿಗೆ ಸಾಕಷ್ಟು ಗೊಂದಲ ಕೊಡ್ತಾನೆ. ನೀವು ಆದಷ್ಟು ಮೆಡಿಟೇಷನ್ ಮಾಡೋವಂಥದ್ದು ಅಥವಾ ಹೆಣ್ಣಿನ ವಿಚಾರದಲ್ಲಿ ಬಹಳಷ್ಟು ಜಾಗ್ರತೆನ ವಹಿಸೋದು ಮಾಡ್ಕೊಂಡ್ಬಿಟ್ರೆ ನಿಮ್ಮ ಜೀವನದಲ್ಲಿ ನೀವು ಉನ್ನತ ವ್ಯಕ್ತಿಗಳಾಗಿ ಬದುಕ್ತಾ ಹೋಗ್ಬೋದು. ನೋಡಿ, ಮೀನರಾಶಿಯವರಿಗೆ ಗುರು ಅಧಿಪತಿ ಸ್ಪಿರಿಚುವಲ್ ಬಹಳ ಇರುತ್ತೆ. ಮೀನರಾಶಿಯವರಿಗೆ ಹೆಚ್ಚು ಗುರುಗಳನ್ನ ಆರಾಧನೆ ಮಾಡಿದ್ರೆ ಮೀನರಾಶಿಯವರು ಸಾಕಷ್ಟು ಅಭಿವೃದ್ಧಿಗಳನ್ನ ಹೊಂದ್ತಾರೆ. ನೀವು ಜೀವನದಲ್ಲಿ ಮಾಡ್ಬೇಕಾಗಿರೋದು ಒಂದೇ ಒಂದು, 4ನೇ ಮನೆ ಅಧಿಪತಿಯಾದಂತಹ ಬುಧ ತಿರುಪತಿಗೆ ಹೆಚ್ಚು ಆರಾಧನೆ ಮಾಡುವಂಥದ್ದು, ಜೊತೆಗೆ ರಾಘವೇಂದ್ರ ಸ್ವಾಮಿಗಳನ್ನ ಆರಾಧನೆ ಮಾಡುವಂಥದ್ದು, ನಿಮ್ಮ ಮನೆಯ ದೇವ್ರನ್ನ ಆರಾಧನೆ ಮಾಡುವಂಥದ್ದು ಮಾಡ್ತಾ ಬನ್ನಿ. ಇಷ್ಟು ದಿನಗಳು ಕಷ್ಟಗಳು ನೋಡಿದಂಥವೆಲ್ಲ ಪರಿಹಾರ ಆಗಿ ನಿಮ್ಮ ಮನೆಯ ಬಾಗಿಲಿಗೆನೆ ಅದೃಷ್ಟದ ಮಹಾಲಕ್ಷ್ಮಿ ಬರ್ತಿದ್ದಾಳೆ ಅಂತ ಅಂದ್ರೆ ಖಂಡಿತ ನಿಮ್ಮ ಮನೆ ಬಾಗಿಲು ಓಪನ್ ಆಗಿ ಇಟ್ಕೊಳ್ಳಿ. ಮಹಾಲಕ್ಷ್ಮಿ ಬಂದು ನಿಮ್ಮ ಕಷ್ಟಗಳನ್ನ ಬಗೆಹರಿಸ್ತಾಳೆ. ಜೀವನದಲ್ಲಿ ಒಳ್ಳೆ ಪಾಠವನ್ನ ಕೆಟ್ಟ ಪಾಠವನ್ನ ಕಲ್ತಿ ಇವಾಗ ಒಳ್ಳೆ ಪಾಠಕ್ಕೆ ಹೊಸ ಅಧ್ಯಯನ ಬರ್ತಿದಾರೆ ಅಂತ ಹೇಳ್ತಾ ಹೋಗ್ಬೋದು. ಮೀನರಾಶಿಯವರಿಗೆ ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕಾಪಾಡ್ಲಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.